ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಈ ಒಂದು ಹೆಲ್ದಿ ದಪ್ಪವಾದ ಉದ್ದವಾದ ಕೂದಲಿಗೆ ನಾನು ಮನೆಯಲ್ಲೇ ಮಾಡ್ಕೊಳ್ಳೋಂಥ ಹೇರ್ ಆಯಿಲೇ ಕಾರಣ. ಅದನ್ನು ಹೇಗೆ ಮಾಡ್ಕೊತೀನಿ, ಅದಕ್ಕೆಲ್ಲ ಏನೇನು ಬಳಸ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಕರಿಬೇವನ್ನು ನಾನು ಇದಕ್ಕೆ ಬಳಸ್ತಾ ಇದ್ದೀನಿ. ಕರಿಬೇವು ಬಳಸೋದ್ರಿಂದ ಕೂದಲು ಬೇಗ ಬೆಳ್ಳಗಾಗೋದನ್ನು ತಡೆಗಟ್ಟುತ್ತೆ, ಹಾಗೆ ತಲೆನೋವು ಬರಲ್ಲ, ಹಾಗೆ ಕಪ್ಪುಗೆ ಚೆನ್ನಾಗಿ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ದಾಸವಾಳದಲ್ಲಿ ತುಂಬ ಔಷಧಿ ಗುಣಗಳಿರೋದ್ರಿಂದ ತುಂಬ ಒಳ್ಳೆಯದಿದು. ಕ್ಯಾಲ್ಶಿಯಮು, ಕಬ್ಬಿಣಾಂಶ, ಪೋಷಕಾಂಶಗಳು ಜಾಸ್ತಿ ಇರೋದ್ರಿಂದ ಆ್ಯಂಟಿಸೆಪ್ಟಿಕ್ ಕೂಡ ಹೌದು ದಾಸವಾಳ. ಅದಕ್ಕೋಸ್ಕರ ನಾನು ಒಂದು 2 ಥರ 3 ಥರ ದಾಸವಾಳದ ಹೂವನ್ನ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಸಿಗುತ್ತೆ ಅಷ್ಟು ತೊಗೊಳ್ಳಿ. ಆದಷ್ಟು ವೈಟ್ ಹೂವು ಬರುತ್ತಲ್ಲ, ಅದು ಸಿಕ್ಕಿದ್ರೆ ಅದು ತುಂಬ ಒಳ್ಳೆಯದು, ಅದನ್ನು ತೊಗೊಳ್ಳಿ. ಅದ್ರದ್ದು ಹೂವು ಮತ್ತು ಎಲೆಗಳು ತುಂಬ ಒಳ್ಳೆಯದು ಹೇರ್ಗೆ. ಅದಕ್ಕೋಸ್ಕರ ನಾನು ದಾಸವಾಳದ ಹೂವು ಮತ್ತು ಎಲೆ ಎರಡನ್ನೂ ಬಳಸ್ಕೊಂಡಿದ್ದೀನಿ. ಮತ್ತು ಅಲೋವೆರಾ ಕೂದಲು ತುರುಕೆ ಮತ್ತು ತಲೆಯಲ್ಲಿ ಒಟ್ಟು ಮತ್ತು ತಲೆಯಲ್ಲಿ ಗಾಯ ಆಗಿರುತ್ತಲ್ಲ ಅಂಥದನ್ನೆಲ್ಲ ಗುಣಪಡಿಸುತ್ತೆ. ಅದಕ್ಕೆ ಅಲೋವೆರಾನು ಕೂಡ ಬಳಸ್ಕೊಂಡಿದ್ದೀನಿ ನಾನು. ತುಂಬ ಒಳ್ಳೆಯದು ಅಲೋವೆರಾ. ತಲೆ ಡ್ರೈ ಆಗೋದನ್ನು ಕಡಿಮೆ ಮಾಡುತ್ತೆ. ವಿಳ್ಯದೆಲೆ ಬಳಸೋದ್ರಿಂದ ಕೂದಲು ದಪ್ಪ ಆಗುತ್ತೆ, ಮತ್ತು ಸೀಳು ತುದಿ ಇರುತ್ತಲ್ಲ, ಕೂದಲು ಸೀಳೋದು ಅದನ್ನು ಕಮ್ಮಿ ಮಾಡುತ್ತೆ, ಮತ್ತು ಉದ್ದವಾಗಿ ಬೇಗ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಈರುಳ್ಳಿನೂ ಅಷ್ಟೇ ಹೆಲ್ತಿಯಾಗಿ ಬೇಗ ಬೆಳೆಯೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಲವಂಗ ಹೇರು ಬೂದು ಬಣ್ಣಕ್ಕೆ ಬರುತ್ತಲ್ಲ, ಅದನ್ನು ಬರದಾಗೆ ತಡೆಯುತ್ತೆ. ಮೆಂತ್ಯ ಬಳಸೋದ್ರಿಂದ ರಕ್ತ ಚಲನೆ ಚೆನ್ನಾಗಾಗುತ್ತೆ, ಮತ್ತು ಸಣ್ಣ ಬೇಬಿ ಹೇರ್ಸ್ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಸಾಸಿವೆ ಕೂಡ ಅಷ್ಟೇ. ಸಾಸಿವೆ ಬಳಸೋದ್ರಿಂದ ಕೂದಲು ಕಂಡೀಷ್ನರ್ ಹೆಲ್ಪ್ ಮಾಡುತ್ತೆ, ಮತ್ತು ಸಿಲ್ಕಿಯಾಗಿ ಸ್ಮೂತಾಗಿ ಚೆನ್ನಾಗಿ ಉದ್ದವಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಬಾದಾಮಿ ಬಳಸೋದ್ರಿಂದ ಕೂದಲು ಹೊಳಪು ಜಾಸ್ತಿ ಆಗುತ್ತೆ ಮತ್ತು ಆರೋಗ್ಯ ಹೆಚ್ಚಿಸುತ್ತೆ. ನಮ್ಮ ಹೇರು ಉದ್ರೋಕ್ಕೆ ಕಾರಣವೇ ಪೊಟ್ಯಾಷಿಯಂ ಕೊರತೆ. ಆ ಒಂದು ಕೊರತೆನ ಈ ಬಾದಾಮಿ ಯೂಸ್ ಮಾಡೋದ್ರಿಂದ ಹೋಗಿಸ್ಬೋದು ನಾವು. ಹಾಗೆ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ ಇವಾಗ. ಇದನ್ನೆಲ್ಲನೂ ಸೇರಿಸಿ ನಾವು ಇವಾಗ ಎಣ್ಣೆನ ಹೇಗೆ ತಯಾರು ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆನ ಒಂದು ಪಾತ್ರೆಗೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ನಾನು ಎರಡನ್ನೂ ಅರ್ಧ ಲೀಟ್ರಷ್ಟು ತೊಗೊಂಡಿದ್ದೀನಿ. ಇದು ಯಾವ ರೀತಿ ವೇಸ್ಟ್ ಆಗೋಲ್ಲ, ಇದು ಕಮ್ಮಿ ಅಂತೂ ಆಗೋಲ್ಲ. ಎಣ್ಣೆ ಎಷ್ಟು ತೊಗೊಂಡಿದ್ದೀವಿ ಅಷ್ಟೇ ಕ್ವಾಂಟಿಟಿಲೇ ನಮಗೆ ವಾಪಸ್ ಬರುತ್ತೆ. ಇವಾಗ 2ರಿಂದ 1 ಲೀಟ್ರ್ ಎಣ್ಣೆ ಆಗುತ್ತೆ. ಇದರಿಂದ ಹಾಕಿದ್ಮೇಲೆ ಸ್ವಲ್ಪ ಬೆಚ್ಚಗಾದ್ಮೇಲೆ, ಅಂದರೆ ಲೋ ಫ್ಲೇಮಲ್ಲೇ ಇಟ್ಕೊಬೇಕು, ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬಾರ್ದು ಉರಿನ. ಎರಡನ್ನೂ ಹಾಕಿದ್ಮೇಲೆ ನಿಧಾನವಾಗಿ ನಾವು ಬಳಸ್ತಿರೋಂಥ ಪದಾರ್ಥಗಳನ್ನೆಲ್ಲನೂ ಒಂದೊಂದಾಗಿ ಹಾಕಿ ಇದಕ್ಕೆ, ಅಂದರೆ ಒಟ್ಟಿಗೆ ಹಾಕೋಕೆ ಹೋಗಬೇಡಿ, ಎಣ್ಣೆ ಉಕ್ಕೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನಿಧಾನವಾಗಿ ಒಂದೊಂದನ್ನೇ ಹಾಕ್ತಾ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಿಧಾನವಾಗಿ ಬೇಯಿಸಬೇಕು. ಚೆನ್ನಾಗಿ ಬೇಯಿಸಬೇಕು, ಅಂದರೆ ಒಂದು 20-30 ಮಿನಿಟ್ಸ್ ಚೆನ್ನಾಗಿ ಬೇಯಿಸಬೇಕು. ನಾನು ಒಂದು 30 ಮಿನಿಟ್ಸ್ ಅಷ್ಟು ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಈ ಎಲೆ ದಾಸವಾಳ ಎಲ್ಲ ಇರುತ್ತಲ್ಲ, ಇದನ್ನೆಲ್ಲ ಚಿಕ್ಕದಾಗಿ ತುಂಡು ಮಾಡಿಬಿಟ್ಟು ಹಾಕಿ ಬೇಗ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ. ಚಿಕ್ಕಕ್ಕೆ ಇರೋದನ್ನ ಹಾಗೆ ಹಾಕಿ ಏನಿಲ್ಲ, ದೊಡ್ಡದಾಗಿರುತ್ತಲ್ಲ ಈ ಥರ ಎಲೆಗಳನ್ನೆಲ್ಲ ನೀವು ಸ್ವಲ್ಪ ಹಂಗೆ ಕಟ್ ಮಾಡಿ ಚಿಕ್ಕದಾಗಿ ಮಾಡಿಬಿಟ್ಟು ಹಾಕಿ ಫಾಸ್ಟಾಗಿ ಬೇಯೋದಕ್ಕೆ ಹೆಲ್ಪ್ ಮಾಡುತ್ತೆ.
ಈ ರೀತಿ ಚೆನ್ನಾಗಿ ಕುದಿಸಿ ಚೆನ್ನಾಗಿ ಬೇಯಿಸಬೇಕು. ನೋಡಿ ನಾವು ಬಳಸಿರೋವಂಥದ್ದೆಲ್ಲ ನೀಟಾಗಿ ಕಪ್ಪಗಾಗಿರಬೇಕು, ಚೆನ್ನಾಗಿ ಬೆಂದಿರಬೇಕು, ಆವಾಗ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸಿದ್ದೀನಿ. ನೋಡಿ ಬೇಯಿಸಾದ್ಮೇಲೆ ಒಂದು 20 ಮಿನಿಟ್ಸ್ ಹಂಗೆ ಬಿಟ್ಬಿಡಿ. ನೋಡಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತ. ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆಂದಿದೆ. ಈ ರೀತಿ ಬೇಯಿಸಬೇಕು, ಆವಾಗಲೇ ಎಣ್ಣೆ ಚೆನ್ನಾಗಿ ಬರೋದು. ಆದಮೇಲೆ ಒಂದು 20 ಮಿನಿಟ್ಸ್ ಹಾಗೆ ಬಿಟ್ಟು ಅದನ್ನು ನಿಧಾನವಾಗಿ ತಣ್ಣಗಾದಮೇಲೆ ನೀವು ಬೇರೆ ಪಾತ್ರೆಗೆ ಇದನ್ನು ಸೋಸ್ಕೊಬೇಕಾಗುತ್ತೆ. ಸೋಸ್ಕೊಂಡು ನಿಮ್ಗೆ ಯಾವ ಬಾಟಲ್ ಬೇಕೋ ಆ ಬಾಟಲಲ್ಲಿ ನೀವು ತುಂಬಿ ಈ ಆಯಿಲ್ನ ಇಟ್ಕೊಬೇಕಾಗುತ್ತೆ. ಮತ್ತು ವಾರದಲ್ಲಿ 2 ದಿನನಾದರೂ ನೀವು ಈ ಎಣ್ಣೆನ ಬಳಸೋದ್ರಿಂದ ತುಂಬ ಬೇಗ ರಿಸಲ್ಟ್ ಬರುತ್ತೆ. 1 ದಿನ 2 ದಿನ ಹಾಕ್ಬಿಟ್ಟು ಬಿಟ್ಬಿಡಬಾರ್ದು. ಕಂಟಿನ್ಯೂಸ್ ಆಗಿ ಒಂದು 3 ಮಂತ್ಸ್ ಆದರೂ ಯೂಸ್ ಮಾಡಿ, ಆವಾಗ ನಿಮಗೆ ರಿಸಲ್ಟ್ ನಿಮಗೆ ತಾನಾಗೇ ಗೊತ್ತಾಗುತ್ತೆ. ತುಂಬ ಒಳ್ಳೆಯದು ಹೇರ್ಗೆ, ತುಂಬ ಮಂದವಾಗಿ ಉದ್ದವಾಗಿ ಬೆಳೆಯುತ್ತೆ. ನಾನು ಕೂದಲು ಹೇರ್ ಕಟ್ ಮಾಡಿಸ್ತೀನಿ, ಅದಕ್ಕೋಸ್ಕರ ನಂದು ಜಾಸ್ತಿ ಉದ್ದ ಇಲ್ಲ. ನೀವು ಬಿಟ್ಟು ನೋಡಿ, ಒಂದು 3 ತಿಂಗಳು ಚೆನ್ನಾಗಿ ಬಳಸಿ ನೋಡಿ, ನಿಮಗೆ ತುಂಬ ಯೂಸ್ ಆಗುತ್ತೆ ಇದು. ನೋಡಿ ನಾನು 1 ಲೀಟ್ರಷ್ಟು ಎಣ್ಣೆನ ಹಾಕಿದೆ, 2ರಿಂದ 1 ಲೀಟ್ರ್ ಎಣ್ಣೆನೇ ವಾಪಸ್ ತೊಗೊಂಡಿದ್ದೀನಿ ನಾನು. ನೋಡಿ ಯಾವುದೇ ರೀತಿಯಾದಂತಹ ಎಣ್ಣೆ ವೇಸ್ಟ್ ಆಗೋಲ್ಲ ಬೇಯಿಸೋದ್ರಿಂದ. ಕರೆಕ್ಟ್ ಟೈಮಲ್ಲಿ ನೀವು ಬೇಯಿಸ್ಬೇಕಷ್ಟೇ, ಆವಾಗ ಎಣ್ಣೆ ಏನು ವೇಸ್ಟ್ ಆಗೋಲ್ಲ. ಬಳಸಿ ನಾನು ಒಂದು ಬಾಟಲ್ಗೆ ಶೇಖರಣೆ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.